ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ವ್ಲಾಗ್, ಅಂದರೆ ಹೊಸ ವರ್ಷದ ದಿನದ ವ್ಲಾಗ್. ನಾರ್ಮಲ್ ಆಗಿ ಹೊಸ ವರ್ಷಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡೇ ಮಾಡ್ತೀವಲ್ವ, ಅದೇ ರೀತಿ ಈ ವರ್ಷ ನಾನು ಕಡಲೆ ಒಬ್ಬಿಟ್ಟನ್ನು ಮಾಡಿದ್ದೆ. ಆ ರೆಸಿಪಿನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವರ್ಷ ಅಂದಮೇಲೆ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳೋದಿರುತ್ತೆ, ಅಥವಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಅಂದರೆ ನಾನು ಕೂಡ ಅಷ್ಟೇ, ಹೊಸ ವರ್ಷ ನಾಳೆ ಅನ್ನೋಗೆ ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆದರೆ ಈ ವರ್ಷ ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ನೈಟೇ ಏನೂ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಇಷ್ಟು ವರ್ಷ ಏನಾಗಿತ್ತು ಅಂದರೆ ಮನೆಯೆಲ್ಲ ಒರೆಸೋದಾಗಿರ್ಬೋದು, ಅಥವಾ ಬಾಗಿಲು ತೊಳೆದು ರಂಗೋಲಿನೂ ಕೂಡ ನೈಟೇ ಹಾಕ್ಬಿಡ್ತಾ ಇದ್ದೆ. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬೇಗ ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೆ. ಅಂದರೆ ಈ ವರ್ಷ ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ನೈಟ್ ಏನೂ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಿಗ್ಗೆ ನಾರ್ಮಲ್ ಡೇಸ್ಗಿಂತ ಏನು ಎದ್ದೇಳ್ತೀನಿ ಅದಕ್ಕಿಂತ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲನೂ ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಚಳಿ ಅಂತ ಹೇಳಿಬಿಟ್ಟು ಕೆಲವರು ರಾತ್ರಿಯೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ಕೆಲವರು ಹೊಸ ವರ್ಷದ ದಿನವೇ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋದು ಉಂಟು. ನೀವು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀರಾ, ಬೆಳಿಗ್ಗೆ ಮಾಡ್ಕೊಳ್ತೀರಾ ಅಥವಾ ಹೊಸ ವರ್ಷ ನಾಳೆ ಅನ್ನೋ ರೀತಿ ಮನೇನ ಕ್ಲೀನ್ ಮಾಡ್ಕೊಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಬಾಗಿಲಿಗೆ ಪುಟ್ಟದಾದ ರಂಗೋಲಿನ ಕೂಡ ಬಿಟ್ಟಿದ್ದೆ. ಅಂದರೆ ಮನೆ ಹತ್ರ ಸ್ವಲ್ಪ ಕಾಂಪೌಂಡ್ ಆಲ್ಟ್ರೇಷನ್ ಮಾಡಿಸ್ತಿದ್ವಿ, ಅದರಿಂದ ಜಾಸ್ತಿ ದೊಡ್ಡದಾಗಿ ಏನು ರಂಗೋಲಿನ ಬಿಡಲಿಲ್ಲ, ಹಾಗೆ ಬಣ್ಣನೂ ಹಾಕಲಿಲ್ಲ. ಶ್ರೀನಿಕಾ ಟೈಮ್ ಆಯಿತು ಮಗಳೇ. ಶ್ರೀನಿಕಾ ಟೈಮ್ ಆಯಿತು ಕಣೆ. ಏನ ಕಣ್ಣು ಬಿಡಬೇಕು, ಬೆಳಕಾಯ್ತು ಆಗಲೇ. ಎದೋಳು ಮೇಲ್ಗಡೆ. ಇವತ್ತಿನ ನ್ಯೂ ಇಯರ್, ಬೇಗ ಎದೊಳ್ಬೇಕು ತಾನೆ ಶ್ರೀನಿಕಾ. ಹೋಯ್ ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ತೆಗಿರಗ್ನ. ತೆಗಿವಿ, ತೆಗಿಯಮ್ಮ. ಮುಖ ತೋರಿಸ್ಬಿಟ್ಟು ವಿಶ್ ಮಾಡು ನನಗೆ. ಶ್ರೀನಿಕಾ ಗುಡ್ ಮಾರ್ನಿಂಗ್. ಹ್ಯಾಪಿ ನ್ಯೂ ಇಯರ್. ಎದ್ದೋಳೀಗ. ಬೆಳಿಗ್ಗೆ ಶ್ರೀನಿಕನ ಎದ್ದೊಳ್ಸೋಕ್ಕೆ ಅಂತ ಹೋದಾಗ ಇದೇ ರೀತಿ ಹಠ ಮಾಡ್ತಿದ್ಲು ಎದ್ದೊಳೋದಕ್ಕೆ. ಅಂದರೆ ತುಂಬ ಚಳಿ ಇರುತ್ತೆ ಅಲ್ವಾ, ಪಾಪ ಅವರಿಗೂ ಕೂಡ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಅವಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು 10 ಡೇಸಿಂದ. ನಾಳೆಯಿಂದ ಪಾಪ ಸ್ಕೂಲಿಗೆ ಹೋಗಬೇಕು. 6:30ಗೆ ಎದ್ದೊಳ್ಬೇಕಾಗುತ್ತೆ ಅವಳು. ಅದಾದಮೇಲೆ ಅವಳನ್ನು ಎಬ್ಬಿಸಿ ಅವಳಿಗೂ ಕೂಡ ಸ್ನಾನ ಮಾಡಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ತಿಂಡಿನ ತಿಂದ್ಕೊಂಡು ಮಧ್ಯಾಹ್ನ ಒಬ್ಬಿಟ್ಟನ್ನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 3/4 ಕಪ್ಪಷ್ಟು
ಸಣ್ಣ ರವೆ ಅಂದರೆ ಈ ಚಿರೋಟಿ ರವೆ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಮುಕ್ಕಾಲು ಕಪ್ಪಷ್ಟು ರವೆನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಒಬ್ಬಟ್ಟಿಗೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅದು ಗಸಗಸೆ ಮತ್ತು ರವೆ ತುಂಬಾ ರುಚಿ ಕೊಡುತ್ತೆ. ಈಗ ಗಸಗಸೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ದುಂಡಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆರಡೂ ಕೂಡ ಅಷ್ಟೇ ಜಾಸ್ತಿ ಸೀಸಕ್ಕೆ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು ಹದವಾಗಿ. ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ಸಿಡಿಯೋ ಥರ ಆಗ್ತಾಯಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿ ತುರಿನ ಇದರೊಳಗಡೆ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ ತೆಂಗಿನಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಆವಾಗ ಹೂರಣ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ತೆಂಗಿನಕಾಯಿನ ಈ ರೀತಿ ಚೆನ್ನಾಗಿ ಫಸ್ಟಿಗೆ ರುಬ್ಬೋಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತೆಂಗಿನಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಫುಲ್ಲು ಕಡಿಮೆ ಆಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೈನ ಬಿಡದಂತೆ ಈ ರೀತಿ ಕೈನ ಆಡಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಫುಲ್ಲು ನೀರಿನ ಅಂಶ ಇರೋದೆಲ್ಲ ಈ ರೀತಿ ಡ್ರೈ ಆಗ್ತಾಯಿದೆ. ಒಬ್ಬಿಟ್ಟು ಅಂತ ಅಂದರೆ ಎಷ್ಟೊಂದು ಥರ ಮಾಡ್ಬೋದಲ್ವ. ಹಾಗೆಯೇ ಕಡಲೆ ಒಬ್ಬಿಟ್ಟಿರ್ಬೋದು, ಕಡಲೆಬೇಳೆ ಒಬ್ಬಿಟ್ಟಿರ್ಬೋದು, ತುಂಬಾ ವೆರೈಟಿಯಾಗಿ ಒಬ್ಬಿಟ್ಟುಗಳನ್ನು ಮಾಡ್ತಾರೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದೇ ಪಾತ್ರೆಗೆ ಬೆಲ್ಲನ ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಈ ಸಣ್ಣ ಅಚ್ಚುಗಳು ಬರುತ್ತಲ್ಲ ಆ ಅಚ್ಚು ಬೆಲ್ಲನ ನಾನಿಲ್ಲಿ ಒಂದು 3 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಕಾಯಿಗೆ ನಾನಿಲ್ಲಿ ಸಣ್ಣ ಅಚ್ಚು ಬೆಲ್ಲನ ಇಲ್ಲಿ 3 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ, ಯಾವ ಬೆಲ್ಲನಾದರೂ ಕೂಡ ಯೂಸ್ ಮಾಡ್ಬೋದು. ಈಗ ಬೆಲ್ಲ ಹಾಕೊಂಡಾದಮೇಲೆ ಒಂದು ಗ್ಲಾಸ್ನ ಅಳತೆಯಲ್ಲಿ ಒಂದು 2 ಲೋಟದಷ್ಟು ನೀರನ್ನು ಹಾಕೋಬೇಕು. ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಪೂರ ಕರಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ, ಹಾಗೆಯೇ ಯಾವ ರೀತಿ ನೊರೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಒಬ್ಬಿಟ್ಟು ಮಾಡೋದಕ್ಕೆ ಪಾಕ ಬರಲೇಬೇಕು, ಹಾಗೆ ಇಷ್ಟೇ ಕನ್ಸಿಸ್ಟೆನ್ಸಿಲಿರಬೇಕು ಅನ್ನೋದೇನಿಲ್ಲ. ನಾನು ತೋರಿಸೋಂಥ ಈ ಹದದಲ್ಲಿ ನೀಟಾಗಿ ಬೆಲ್ಲ ಎಲ್ಲ ಕರಗಿ ಇದನ್ನು ನೀಟಾಗಿ ಒಂದು ಕಡೆ ಸೋಸ್ಕೊಂಡು ಬೇರೆ ಪಾತ್ರೆಗೆ ಹಾಕೋಬೇಕು. ಏಕೆಂದರೆ ಅದರಲ್ಲಿ ಏನಾದರೂ ಕಲ್ಲಿನ ಅಂಶ ಇದ್ದರೆ ಅದೆಲ್ಲ ಹೋಗ್ಲೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸೋಸ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಡ್ರೈ ಆಗಿ ಅದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಈ ರೀತಿ ಬೆಲ್ಲ ಪಾಕ ಬಂದಿರುತ್ತಲ್ಲ, ಪಾಕ ಅಂತಂದರೆ ಬೆಲ್ಲ ಫುಲ್ಲು ಕರಗಿರುತ್ತಲ್ಲ, ಅದಾದಮೇಲೆ ನೊರೆ ಬರ್ತಾ ಇರುತ್ತಲ್ಲ ಅಲ್ಲಿವರೆಗೂ ಬಂದ ತಕ್ಷಣ ಇದಕ್ಕೆ ತೆಂಗಿನಕಾಯಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿನ ಹಾಕಿ ಬೇಯಿಸ್ಕೋಬೇಕು. ಅದಾದಮೇಲೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ಈ ರವೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ಸಣ್ಣ ರವೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಸಾಕಾಗುತ್ತೆ, ಬೇಗ ರವೆ ಅಳ್ಳುತ್ತೆ. ಈಗ ಇದನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ರವೆ ಎಲ್ಲನೂ ಕೂಡ ಹಾಕಿದ್ದಾದಮೇಲೆ ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂತಹ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆನೂ ಅಷ್ಟೇ ಜಾಸ್ತಿ ಹೊತ್ತು ಏನಿದನ್ನು ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದು ಮಧ್ಯೆ ಸಿಗ್ತಾ ಇದೆ ಚೆನ್ನಾಗಿರುತ್ತೆ. ಅದರಿಂದ ಇದನ್ನು ಕೂಡ ಹಾಕಿ ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡ್ತಾ ಇರುತ್ತೆ, ಏಕೆಂದರೆ ಕಾಯಿ ಹಾಕಿರ್ತೀವಿ ಅಲ್ವಾ, ಅದ್ರದ್ದು ನೀರಿನ ಅಂಶ ಎಲ್ಲ ಇರುತ್ತೆ. ನಾವು ಎಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡ್ರು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡ್ತಾ ಇರುತ್ತೆ. ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನ ಹಾಕಿ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದೇ ಕಡಲೆ ಒಬ್ಬಿಟ್ಟಾಗಿರೋದ್ರಿಂದ ಈ ಹುರ್ಗಡ್ಲೆ ಬರುತ್ತಲ್ಲ ಅದನ್ನು ನಾನು ಬೌಲಲ್ಲಿ ಅದನ್ನು ಅಳತೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾರ್ಮಲಾಗಿ ರವೆ ಮತ್ತು ಇದು ಗಸಗಸೆ ಎಲ್ಲನೂ ತೊಗೊಂಡಲ್ಲ ಅದೇ ಕಪ್ಪಲ್ಲಿ ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಅಂದರೆ ಕಡಲೆನ ತೊಗೊಂಡು ಅದನ್ನು ಪುಡಿ ಮಾಡಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನು ಇಟ್ಟು ಹಬೆಲೆ ಇದನ್ನು ಚೆನ್ನಾಗಿ ಅಳಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು, ಅಥವಾ ಬಿಸಿಲೇ ತಡ್ತೀನಿ ಅಂತಂದರೂ ಕೂಡ ಯೂಸ್ ಮಾಡ್ಬೋದು. ಅದು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಇದಕ್ಕೆ ಕಣಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಕೆಲವರು ಹಾಕೋತಾರೆ, ಹಾಗೆ ಕೆಲವರು ಹಾಗೆಯೇ ಅರಿಶಿನ ಪುಡಿನ ಹಾಕ್ಕೊಳ್ದೇನೆ ವೈಟ್ ಕಲರಾಗೆ ತಟ್ಕೋತಾರೆ. ನಾನಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀರನ್ನು ಹಾಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಎಣ್ಣೆನ ತೊಗೊಂಡು ಅದರಲ್ಲಿ ಸ್ವಲ್ಪನೇ ಎಣ್ಣೆನ ಬಿಡ್ತಾ ಇದನ್ನು ಹದವಾಗಿ ಕಲಿಸ್ಕೋಬೇಕು. ನೀಟಾಗಿ ಹದವಾಗಿ ಕಲಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈ ರೀತಿ ಸವರಿ ನೀಟಾಗಿ ಇದನ್ನು ಒಂದು ಅರ್ಧ ಗಂಟೆ ಆದರೂ ಹಾಗೆಯೇ ಮುಚ್ಚಿಡಬೇಕು. ಈಗ ಈ ಕಡೆ ನಾವು ರೆಡಿ ಮಾಡ್ಕೊಂಡಿರೋಂಥ ಹೂರಣನೂ ಕೂಡ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಹಾಗೆಯೇ ಸ್ವಲ್ಪ ತಣ್ಣಗೂ ಕೂಡ ಆಗಿದೆ, ಫುಲ್ ಎಲ್ಲ ಗಟ್ಟಿಯಾಗಿದೆ. ಈ ಟೈಮಲ್ಲಿ ಉಂಡೆ ಕಟ್ಟೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಒಂದು ಉಂಡೆನ ಕಟ್ಟಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಗೆ ಸ್ವಲ್ಪನೂ ಕೂಡ ಅಂಟ್ಕೊಳ್ತಾ ಇಲ್ಲ. ಇವಾಗ ಒಂದೊಂದಾಗಿ ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಈ ರೀತಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಏಕೆಂದರೆ ಒಬ್ಬಟ್ಟನ್ನು ತಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ, ಬೇಗನೂ ಕೂಡ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಈ ಕಡೆ ಹಿಟ್ಟು ಅಷ್ಟೇ ಕಣಕ ತುಂಬ ಚೆನ್ನಾಗಿ ಅಳ್ಳಿತ್ತು. ಈಗ ಒಂದು ಬಾಳೆದೆಲೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಅಂದರೆ ಪೇಪರಲ್ಲೂ ಕೂಡ ತಟ್ತಾರೆ ಕೆಲವರು, ಹಾಗೆಯೇ ಈ ರೀತಿ ಬಾಳೆದೆಲೆನೂ ಕೂಡ ಯೂಸ್ ಮಾಡಿ ತಟ್ಟಿದ್ರು ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ತವಾನ ಬಿಸಿಗಿಟ್ಟು ಅದಕ್ಕೆ ಮೇಲ್ಗಡೆ ಈ ರೀತಿ ಬಾಳೆದೆಲೆನ ಹಾಕ್ತಾಯಿದ್ದೀನಿ. ಏಕೆಂದರೆ ಬಾಳೆದೆಲೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಬಿಸಿ ಮಾಡಿದಾಗ ಬಾಳೆದೆಲೆ ಫುಲ್ಲು ಸಾಫ್ಟಾಗಿ ಆಗುತ್ತೆ, ಎಲ್ಲೂ ಕೂಡ ಹರಿದೋಗಲ್ಲ. ಈಗ ಬಾಳೆದೆಲೆಗೆ ಇನ್ನೂ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ಕಣ್ಕನ ಫಸ್ಟಿಗೆ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬಾರ್ದು, ಫುಲ್ಲು ತುದಿಲಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯಕ್ಕೆ ಹೂರಣನ ಹಾಕ್ಕೊಳ್ತಾ ಇದ್ದೀನಿ. ಹೂರಣನ ಹಾಕಿ ನೀಟಾಗಿ ಎಲ್ಲ ಕಡೆಯೂ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತೀನಿ. ಅಂದರೆ ಫಸ್ಟಿಗೆ ಈ ರೀತಿ ಬೆರಳಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆನ ಮೇಲ್ಗಡೆ ಸ್ವಲ್ಪ ಸವರ್ಕೊಂಡು ಈ ರೀತಿ ಎಕ್ಸ್ಪೆಂಡ್ ಮಾಡ್ಕೊಳ್ತಾ ಹೋಗಬೇಕು. ಅದಾದಮೇಲೆ ಲಾಸ್ಟಿಗೆ ಒಬ್ಬಟ್ಟೆಲ್ಲನೂ ಕೂಡ ತಟ್ಟಿದಾದಮೇಲೆ ಲಾಸ್ಟಿಗೆ ಏನು ಕೈಯಲ್ಲಿ ಹಸ್ತಾ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನಮ್ಮ ಬೆರಳಚ್ಚು ಆ ಒಬ್ಬಟ್ಟು ಮೇಲೆ ಇರಲ್ಲ. ನಾರ್ಮಲಾಗಿ ಬೇರೆ ಒಬ್ಬಟ್ಟು ಸ್ವಲ್ಪ ಮಂದ ಇರುತ್ತೆ, ಆದರೆ ಈ ಕಡಲೆ ಒಬ್ಬಟ್ಟು ಆಗಿರ್ಬೋದು ಅಥವಾ ಕಾಯಿ ಒಬ್ಬಟ್ಟು ಆಗಿರ್ಬೋದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಜಾಸ್ತಿ ದಿನದವರೆಗೂ ಕೂಡ ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಬೋದು. ಈಗ ಇದನ್ನು ಚೆನ್ನಾಗಿ ಒತ್ತಿದಾಗಿದೆ. ಇವಾಗ ಗ್ಯಾಸ್ ಸ್ಟವ್ ಮೇಲ್ಗಡೆ ಒಂದು ತವಾನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಮೇಲುಗಡೆ ಒಬ್ಬಟ್ಟನ್ನು ಹಾಕಿ ಸ್ವಲ್ಪ ಒಬ್ಬಟ್ಟು ಮೇಲುಗಡೆ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎರಡೂ ಕಡೆ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಅಂದರೆ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಕೆಲವೊಂದು ಒಬ್ಬಟ್ಟನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಹಾಗೆಯೇ ಡ್ರೈಯಾಗಿ ಏನು ಬೇಯಿಸ್ಕೊಂಡು ಅದಾದಮೇಲೆ ತಿನ್ನಬೇಕು ಅಂದಾಗ ಬಿಸಿ ಮಾಡ್ಕೊಳ್ತೀವಲ್ಲ, ಆಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಇನ್ನೊಂದು ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದನ್ನು ಫಸ್ಟು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ತಟ್ಕೊಂಡೆ. ಅದಾದಮೇಲೆ ಇದನ್ನು ನಾನು ಚಪಾತಿ ಒತ್ತುತ್ತೀವಲ್ಲ ಲಟ್ಟಣಿಗೆ, ಅದರಲ್ಲಿ ತಟ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ನೀಟಾಗಿ ಲಟ್ಟಿಸ್ಕೋಬೇಕು. ಕೆಲವೊಂದು ಸಲ ಹೂರಣ ಚೆನ್ನಾಗಿ ಮಾಡಿಲ್ದಿದ್ದಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಕರೆಕ್ಟಾಗಿ ಬರುತ್ತೆ ನೀಟಾಗಿ ಹೂರಣನ ತಯಾರಿಸಿದಾಗ. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ತವದ ಮೇಲೆ ಹಾಕ್ತಾಯಿದ್ದೀನಿ. ಅಂದರೆ ಕೈಯಲ್ಲಿ ತಟ್ಟೋದಕ್ಕಿಂತ ಈ ರೀತಿ ಲಟ್ಟಣಿಗೆಯಲ್ಲಿ ತಟ್ಟಿದಾಗ ಏನು ಒಬ್ಬಟ್ಟು ಪೂರಿ ಥರ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿರೋ ಥರ ಕಾಣಿಸ್ತಾ ಇದೆ ಅಂತ. ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿರುವಂತಹ ಕಡಲೆ ಒಬ್ಬಟ್ಟು ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸ ವರ್ಷಕ್ಕೆ ನೀವು ಯಾವ ಸ್ವೀಟನ್ನು ಮನೇಲಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.